ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸ್ತಾ ಇದ್ದಾರೆ. ಉಳಿದ ಶಾಸಕರು ಹಾಗೂ ಸಚಿವರ ಜೊತೆ 1-to-1 ಸಭೆ ನಿಗದಿಯಾಗಿದೆ. ಈಗಾಗಲೇ 107 ಶಾಸಕರ ಜೊತೆ ಸಭೆ ನಡೆಸಿದ್ದಾರೆ ಸುರ್ಜೇವಾಲಾ. ಅವರಿಂದ ಅನೇಕ ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ, ಅನೇಕ ಒಪಿನಿಯನ್ ಅನ್ನು ಸಂಗ್ರಹ ಮಾಡಿದ್ದಾರೆ. ಇನ್ನು ಉಳಿದಂತ ಶಾಸಕರ ಜೊತೆಗೂ ಕೂಡ 1-to-1 ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ನಂತರ ಸಚಿವರ ಜೊತೆಗೂ ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ ಸುರ್ಜೇವಾಲಾ. ಶಾಸಕರು ಕೊಡುವಂತ ಆರೋಪಗಳು, ದೂರುಗಳ ಆಧಾರದ ಮೇಲೆ ಸಚಿವರ ಜೊತೆಗೆ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ನಿಮ್ಮ ಭಾಗದಲ್ಲಿ ಬರುವಂತ ಶಾಸಕರು ಈ ರೀತಿಯಾಗಿ ದೂರನ್ನ ಕೊಟ್ಟಿದ್ದಾರೆ. ಎಲ್ಲಿಗೆ ಬಂತು ಕಾರ್ಯವೈಖರಿ, ಯಾವ ರೀತಿಯಾಗಿ ಯೋಜನೆಗಳ ಅನುಷ್ಠಾನ ಆಗ್ತಾ ಇದೆ, ಜನರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ, ಇದೆಲ್ಲದ್ರ ಬಗ್ಗೆ ಕೂಡ ಉಸ್ತುವಾರಿ ಸುರ್ಜೇವಾಲಾ ಅವರು ಸಚಿವರ ಜೊತೆಗೂ ಸಭೆಯಲ್ಲಿ ಮಾತನಾಡ್ತಾರೆ. ಜೊತೆಗೆ ಶಾಸಕರ ಸಮಸ್ಯೆಯನ್ನ ಸರಿಪಡಿಸಿ ಅಂತ ಕೂಡ ಸೂಚನೆ ಕೊಡ್ತಾರೆ ಸುರ್ಜೇವಾಲಾ ಅವರು. ಈಗಾಗಲೇ 2 ಬಾರಿ ಬಂದು ಶಾಸಕರ ಜೊತೆಗೆ, ಅಸಮಾಧಾನಿತ ಶಾಸಕರ ಜೊತೆಗೆ ಕೂಡ 1-to-1 ಸಭೆಯಲ್ಲಿ ಭಾಗಿಯಾಗಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ. ಅದರ ಬೆನ್ನಲ್ಲೇ ಈಗ 3ನೇ ಬಾರಿ ಬರ್ತಾ ಇರೋದು. ಈ ಸಂದರ್ಭದಲ್ಲಿ 10 ಸಚಿವರ ಜೊತೆ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆ ಮಾಡ್ತಾರಂತೆ. ಬೆಂಗಳೂರಿನಲ್ಲಿರುವಂತಹ ಸಚಿವರ ಜೊತೆ ಇವತ್ತು ಮಾತುಕತೆ ನಡೆಯುತ್ತೆ. ಶಾಸಕರ ಸಮಸ್ಯೆಗಳನ್ನ ಸಚಿವರಿಗೆ ವಿವರಿಸಲಿದ್ದಾರೆ ಸುರ್ಜೇವಾಲಾ. ಶಾಸಕರ ಜೊತೆ ಸಭೆ ಏನಾಗುತ್ತೆ, ಅದು ಒಟ್ಟೊಟ್ಟಿಗೆ ಎಲ್ಲರೂ ಸೇರಿಸ್ಕೊಂಡು ಸಭೆ ಮಾಡಲ್ಲ, 1-to-1 ಸಭೆ ಇರುತ್ತೆ. ಅವರವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಸಚಿವರಿಗೆ ಸಂಬಂಧಪಟ್ಟಂತೆ ಅವ್ರು ದೂರನ್ನ ಕೊಟ್ಟಿರ್ತಾರೆ. ಇವತ್ತು ಸಚಿವರ ಜೊತೆಗೆ ಸಭೆ ಮಾಡ್ತಾರೆ ಸುರ್ಜೇವಾಲಾ. ಕೆಲವು ಸಚಿವರ ಮೇಲೆ ಗಂಭೀರ ಆರೋಪಗಳಿದ್ದಾವೆ. ಸಚಿವರ ವಿರುದ್ಧ ಶಾಸಕರ ಆರೋಪ ಮಾಡಿದ್ದಾರೆ. ಹೀಗಾಗಿ ಅಂತಹ ಸಚಿವರಿಗೆ ಸಲಹೆ ಕೊಡ್ತಾರೆ ಸುರ್ಜೇವಾಲಾ. ಇಲಾಖಾವಾರು ಕಾರ್ಯವೈಖರಿಯ ಬಗ್ಗೆಯೂ ಕೂಡ ಸಚಿವರ ಜೊತೆ 1-to-1 ಸಭೆ ಆಗುತ್ತೆ. ಇನ್ನು ಸಿದ್ದರಾಮಯ್ಯನವರ ಸರ್ಕಾರದ ವೈಖರಿ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿ ಕಲೆ ಹಾಕಿದ್ದಾರೆ. ಶಾಸಕರು ಸಚಿವರ ವಿರುದ್ಧ ಒಂದಷ್ಟು ಆರೋಪ ಮಾಡಿದ್ದಾರೆ, ಅವೆಲ್ಲವನ್ನು ಚರ್ಚೆ ಮಾಡ್ತಾರೆ. ಇನ್ನು ಬುಧವಾರ ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ಸಾಕಷ್ಟು ವಿಚಾರಗಳು ಇವತ್ತು ಚರ್ಚೆಯಲ್ಲಿ ಭಾಗಿಯಾಗ್ತಾ ಇರೋದು, ಅಂದರೆ ಮುನ್ನೆಲೆಗೆ ಬರ್ತಾ ಇರೋದು. MLC ಸ್ಥಾನಗಳ ಮೇಲೆ ಕಣ್ಣಿಟ್ಟಿರೋರಿಗೆ ಅಧ್ಯಕ್ಷ ಸ್ಥಾನ ಸಿಗಬಹುದಾ, ಕೆಲವು ಹೊಸ ಶಾಸಕರಿಗೂ ಕೂಡ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗಬಹುದು ಎನ್ನಲಾಗ್ತಾ ಇದೆ. ಜೊತೆಗೆ 700ಕ್ಕೂ ಹೆಚ್ಚಿರುವಂತಹ ನಿರ್ದೇಶಕ ಸ್ಥಾನಗಳ ಭರ್ತಿ ಬಗ್ಗೆನೂ ಕೂಡ ಚರ್ಚೆ ಆಗುತ್ತಂತೆ. CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಇಬ್ಬರೂ ಕೂಡ ಚರ್ಚೆ ಮಾಡಿ ಒಂದು ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ. ಆ ಪಟ್ಟಿಯನ್ನ ಸುರ್ಜೇವಾಲಾ ಅವರು ಪರಿಶೀಲನೆ ಮಾಡ್ತಾರೆ. ಅದೇ ಪಟ್ಟಿಯನ್ನ ಓಕೆ ಅಂತಾರಾ, ಬೇರೆ ಯಾರ್ದಾದ್ರೂ ಹೆಸರನ್ನ ಸೇರಿಸ್ತಾರಾ, ಯಾರ ಹೆಸರನ್ನಾದ್ರೂ ತೆಗಿತಾರಾ, ಅದೆಲ್ಲ ಕೂಡ ಇವತ್ತಿನ ಸಭೆಯಲ್ಲಿ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಇವತ್ತು 3 ವಿಚಾರಗಳ ಕುರಿತು ಸಭೆ ನಡೆಯುತ್ತೆ. ಒಂದು, ಉಳಿದಂಥ ಶಾಸಕರ ಜೊತೆಗೆ ಸಭೆ ನಡೆಯುತ್ತೆ. ಸುರ್ಜೇವಾಲಾ ಅವರು 1-to-1 ಸಭೆಯಲ್ಲಿ ಭಾಗಿಯಾಗ್ತಾರೆ. ಆ ಶಾಸಕರು ಕೆಲ ಸಚಿವರ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಹೇಳ್ತಾರೆ, ದೂರುಗಳನ್ನು ಕೊಡ್ತಾರೆ. ಅಂದರೆ ಸಚಿವರು ಅಂತ ಬಂದಾಗ ಕಿರಿಯ ಸಚಿವರು ಇದ್ದಾರೆ, ಶಾಸಕರು ಅಂತ ಬಂದಾಗ ಹಿರಿಯ ಶಾಸಕರು ಇದ್ದಾರೆ. ಹಿರಿಯ ಶಾಸಕರಿಗೆ ಕಿರಿಯ ಸಚಿವರ ಬಗ್ಗೆ ಒಂದಷ್ಟು ಅಸಮಾಧಾನ ಇದೆ. ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಸಮಸ್ಯೆಗಳನ್ನು ಇಟ್ಕೊಂಡು ಹೋದ್ವಿ ಅಂತ ಅಂದರೆ ಮೀಟ್ ಮಾಡಬೇಕು ಅಂದರೆ ಸಚಿವರು ಸಿಗೋದೇ ಇಲ್ಲ ಅಂತ. ಆ ದೂರುಗಳನ್ನು ಆಲಿಸಿದ ನಂತರ ಸಚಿವರ ಜೊತೆಗೂ 1-to-1 ಸಭೆ ಇರುತ್ತೆ. ಆ ಸಭೆಯಲ್ಲಿ ನಿಮ್ಮ ಭಾಗದಲ್ಲಿ ಬರುವಂಥ, ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಶಾಸಕರು ಈ ರೀತಿಯಾಗಿ ದೂರುಗಳನ್ನ ಕೊಟ್ಟಿದ್ದಾರೆ, ಇಷ್ಟಿಷ್ಟು ಸಮಸ್ಯೆ ಇದೆಯಂತೆ, ನೀವು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ವಂತೆ, ಅದ್ರ ಬಗ್ಗೆ ವಾರ್ನ್ ಮಾಡ್ತಾ ಹೋಗ್ತಾರೆ ಸುರ್ಜೇವಾಲಾ. ಅದೇ ರೀತಿಯಾಗಿ ನಿರ್ದೇಶಕರ ಆಯ್ಕೆಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಸ್ಥಾನಗಳೇನು ಭರ್ತಿ ಆಗಬೇಕು ಅದ್ರ ಬಗ್ಗೆನೂ ಇವತ್ತು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್. ಈಗಾಗಲೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇವತ್ತು ರಾಜ್ಯಕ್ಕೆ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಶಾಸಕರು, ಸಚಿವರು ಎಲ್ಲರೂ ಕೂಡ ಅಲರ್ಟ್ ಆಗಿರ್ತಾರೆ. ಇವತ್ತು ಸಭೆ ಇದೆ, ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಮುನ್ನೆಲೆಗೆ ಬರ್ತವೆ, ಏನೆಲ್ಲ ವಿಚಾರಗಳ ಬಗ್ಗೆ ತೀರ್ಮಾನಗಳನ್ನ ತೆಗೆದುಕೊಳ್ಬೋದು, ಸಲಹೆ ಸೂಚನೆಗಳನ್ನ ಕೊಡ್ಬೋದು ಸುರ್ಜೇವಾಲಾ. ಓಕೆ, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಅವರು ಸಚಿವರ ಜೊತೆ ಸಭೆಯನ್ನ ಕರೆದಿದ್ದಾರೆ. ಸುಮಾರು 10 ಜನ ಸಚಿವರಿಗೆ, ಬೆಂಗಳೂರಿನಲ್ಲಿರುವಂತಹ 10 ಜನ ಸಚಿವರಿಗೆ ಸಭೆಗೆ ಬರಬೇಕು ಅಂತೇಳಿ ಈಗಾಗಲೇ ಬುಲಾವನ್ನ ಕೊಟ್ಟಿದ್ದಾರೆ.
ಜೊತೆಗೆ ಕಳೆದ 2 ವಾರ ಏನು ಶಾಸಕರ ಜೊತೆ ಒನ್ ಸಭೆಗಳನ್ನ ನಡೆಸಿದ್ರು, ಅದರಲ್ಲಿ ಇನ್ನೂ 15-13 ಜನ ಶಾಸಕರು ಹಾಗೆ ಬ್ಯಾಲೆನ್ಸ್ ಉಳಿದಿದ್ದಾರೆ. ಅವರ ಜೊತೆ ಇನ್ನೂ ಚರ್ಚೆಯನ್ನ ಮಾಡಬೇಕಾಗಿದೆ. ಅವರ ಜೊತೆ ಕೂಡ ಒನ್ ಸಭೆಯನ್ನ ಮುಂದುವರಿಸಲಿದ್ದಾರೆ. ಈಗಾಗಲೇ ಶಾಸಕರ ಸಭೆ ಸಂದರ್ಭದಲ್ಲಿ ಹಲವು ಸಚಿವರ ವಿರುದ್ಧವಾಗಿ ಗಂಭೀರವಾದಂತಹ ಆರೋಪಗಳನ್ನ ಶಾಸಕರು ಮಾಡಿದ್ರು. ನಮ್ಗೆ ಇಲಾಖಾವಾರು ಸರಿಯಾಗಿ ಅನುದಾನ ಬರ್ತಾ ಇಲ್ಲ, ಇಲಾಖಾವಾರು ಘೋಷಣೆ ಮಾಡಿರುವಂತಹ ಯೋಜನೆಗಳನ್ನ ಸರಿಯಾಗಿ ಸಚಿವರು ಮುತುವರ್ಜಿ ವಹಿಸಿ ನಮ್ಗೆ ಮಾಡ್ಕೊಡ್ತಾ ಇಲ್ಲ. ಹಾಗೆ ಕ್ಷೇತ್ರಗಳಿಗೆ ವರ್ಗಾವಣೆ ಸಂಬಂಧಪಟ್ಟಂತೆ ಇಲಾಖಾವಾರು ಸಚಿವರು ನಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅವರ ಭೇಟಿಗೆ ಅವಕಾಶಗಳನ್ನ ಸಿಕ್ಕೊಡ್ತಾ ಇಲ್ಲ. ಒಂದು ವೇಳೆ ನಾವು ಬೆಂಗಳೂರಿಗೆ ಅಷ್ಟು ದೂರದಿಂದ ಬಂದ್ರು ಸಚಿವರು ಆ ಸಂದರ್ಭದಲ್ಲಿ ಬೇರೆ ಕಡೆ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಹೀಗಾಗಿ ನಮ್ಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಆರೋಪಗಳನ್ನ ಮಾಡಿದ್ರು. ಇದರ ಬಗ್ಗೆ ಸುರ್ಜೇವಾಲಾ ಕೆಲವು ಸಚಿವರಿಗೆ ಅಲ್ಲೇ ದೂರವಾಣಿ ಕರೆಯನ್ನ ಮಾಡಿ ಸಲಹೆಗಳನ್ನ ಕೊಟ್ಟಿದ್ರು. ಆ ರೀತಿಯಾಗಿ ಮಾಡಬೇಡಿ, ಶಾಸಕರ ಸಮಸ್ಯೆಗಳಿಗೆ ನೀವು ಸ್ಪಂದಿಸಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ರು. ಇವತ್ತು ಸಚಿವರ ಜೊತೆ ಏನ್ ಸಭೆಯನ್ನ ಮಾಡ್ತಾ ಇದ್ರೆ, ಈ ಸಂದರ್ಭದಲ್ಲೂ ಕೂಡ ಎಲ್ಲ ಸಚಿವರಿಗೆ ಮತ್ತೊಮ್ಮೆ ಸೂಚನೆಗಳನ್ನ ಅವ್ರು ಪಾಸ್ ಮಾಡ್ಲಿದ್ದಾರೆ. ಈ ರೀತಿಯಾಗಿ ನಡ್ಕೊಂಡಿದ್ದೆ ಆದ್ರೆ ಶಾಸಕರು ಅಸಮಾಧಾನಗೊಳ್ತಾರೆ, ಅದು ಪಕ್ಷ ಮತ್ತೆ ಸರ್ಕಾರದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಆ ಕಾರಣಕ್ಕೆ ಎಲ್ರು ಕೂಡ ಶಾಸಕರ ಸಮಸ್ಯೆಗಳಿಗೆ ನೀವು ಸ್ಪಂದಿಸ್ಬೇಕು, ಅವ್ರಿಗೆ ಇಲಾಖಾವಾರು ಯೋಜನೆಗಳೇನಿದೆ ಅದನ್ನ ಅನುಷ್ಠಾನ ಮಾಡೋದಕ್ಕೆ ನೆರವಾಗ್ಬೇಕು. ಜೊತೆಗೆ ಅವರು ಭೇಟಿಗೆ ಬಂದಂತ ಸಂದರ್ಭದಲ್ಲಿ ಭೇಟಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು, ಮುಕ್ತವಾಗಿ ಅವ್ರ ಜೊತೆ ಚರ್ಚೆಯನ್ನ ಮಾಡ್ಬೇಕು ಅನ್ನುವಂತ ಸೂಚನೆಯನ್ನ ಸಚಿವರಿಗೆ ನೀಡಲಿದ್ದಾರೆ. ಅದೇ ಜೊತೆಗೆ ಸಚಿವರ ಒಂದು ಮೌಲ್ಯಮಾಪನವನ್ನು ಕೂಡ ಪರೋಕ್ಷವಾಗಿ ಸುರ್ಜೇವಾಲಾ ಮಾಡಲಿದ್ದಾರೆ. ಯಾವ್ಯಾವ ಸಚಿವರು ಇಲಾಖೆಗೆ ಎಷ್ಟೆಷ್ಟು ಅವರ ಕಾರ್ಯ ಸಾಧನೆ ಏನು, ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಈಗಾಗಲೇ ಅದರ ಬಗ್ಗೆ ಒಂದು ಡೀಟೇಲ್ಸ್ ಅನ್ನ ಪಡ್ಕೊಂಡಿದ್ದಾರೆ, ಹೈಕಮಾಂಡ್ ಪಡ್ಕೊಂಡಿದೆ. ಅದನ್ನ ಮುಂದಿಟ್ಕೊಂಡೆ ಸಚಿವರ ಕಾರ್ಯವೈಖರಿ ಬಗ್ಗೆ ಕೂಡ ಮಾಹಿತಿಗಳನ್ನ ಪಡೆದುಕೊಳ್ಳುವಂತ ಪ್ರಯತ್ನ ಸುರ್ಜೇವಾಲಾ ಮಾಡಲಿದ್ದಾರೆ. ಕೆಲವು ಸಚಿವರ ವಿರುದ್ಧ ಗಂಭೀರವಾದಂತ ಆರೋಪಗಳು ಕೂಡ ಹೋಗಿದೆ. ಈಗಾಗಲೇ ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ, ಇಲಾಖಾವಾರು ಅವರು ಸ್ಪಂದನೆಯನ್ನ ಮಾಡ್ತಾ ಇಲ್ಲ, ಯೋಜನೆಗಳು ಕುಂಠಿತವಾಗ್ತಾ ಇದೆ, ಯೋಜನೆಗಳು ಸರಿಯಾಗಿ ಅನುಷ್ಠಾನ ಆಗ್ತಾ ಇಲ್ಲ, ಈ ಬಗ್ಗೆ ಕೂಡ ಕಂಪ್ಲೇಂಟ್ಗಳು ಹೋಗಿದೆ. ಅದರ ಬಗ್ಗೆ ಯಾವೆಲ್ಲ ಸಚಿವರ ಮೇಲೆ ಕಂಪ್ಲೇಂಟ್ಗಳು ಹೋಗಿದೆ, ಆ ಸಚಿವರನ್ನ ಚರ್ಚೆ ಸಂದರ್ಭದಲ್ಲಿ ಅವ್ರಿಗೆ ಎಚ್ಚರಿಕೆಯನ್ನ ರವಾನಿಸುವಂತ ಒಂದು ಪ್ರಯತ್ನವನ್ನು ಕೂಡ ಸುರ್ಜೇವಾಲಾ ಮಾಡಲಿದ್ದಾರೆ. ಒಂದ್ ಸೆಕೆಂಡ್ ಶಿವು, ಈ ರೀತಿಯಾಗಿ ಸಭೆಗಳನ್ನ ಮಾಡ್ತಾ ಇದ್ದಾರಲ್ಲ ಸುರ್ಜೇವಾಲಾ, ಅದರಲ್ಲೂ ಕೂಡ ಸಚಿವರ ಜೊತೆಗೆ ನಡೆಯುವಂತ ಸಭೆ ಇದೆಯಲ್ಲ, ಇದು ಸಚಿವ ಸಂಪುಟ ಪುನಾರಚನೆ ಮೇಲೂ ಕೂಡ ಪರಿಣಾಮ ಬೀರಬಹುದಾ ಈ ಒಪಿನಿಯನ್ ಸಂಗ್ರಹ ಮಾಡ್ತಾ ಇರೋದ್ರಿಂದ? ಯಾಕಂದ್ರೆ ಈಗಾಗಲೇ ಶಾಸಕರ ಜೊತೆ ಏನ್ ಸಭೆಯನ್ನು ನಡೆಸಿದ್ರು ಆಗ್ಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಯಾವೆಲ್ಲ ಸಚಿವರು ಇಲಾಖೆಗೆ ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ, ಯಾವ ಸಚಿವರು ಸರಿಯಾಗಿ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಶಾಸಕರ ಜೊತೆ ಸಚಿವರ ಸ್ಪಂದನೆ ಹೇಗಿದೆ, ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಮಟ್ಟದಲ್ಲಿ ಮುಖಂಡರುಗಳ ಜೊತೆ ಯಾವ ರೀತಿಯಾದಂತಹ ಸಹಕಾರವನ್ನ ಕೊಡ್ತಾ ಇದ್ದಾರೆ, ಪಕ್ಷ ಸಂಘಟನೆ ವಿಚಾರದಲ್ಲಿ ಉಸ್ತುವಾರಿ ಸಚಿವರಾದಂತವ್ರು ಯಾವ ರೀತಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನ ಉತ್ಸಾಹವನ್ನ ತುಂಬುತ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಈಗಾಗಲೇ ಶಾಸಕರಿಂದಲೇ ಬಹಳಷ್ಟು ಮಾಹಿತಿಯನ್ನ ಸುರ್ಜೇವಾಲಾ ಪಡ್ಕೊಂಡಿದ್ದಾರೆ. ಈಗ ಸಚಿವರ ಜೊತೆ ಸಭೆ ಸಂದರ್ಭದಲ್ಲೂ ಕೂಡ ಅವರಿಂದ ಮಾಹಿತಿಗಳನ್ನ ಪಡೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಲಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಕಾರ್ಯವೈಖರಿ ಇರ್ಬೋದು, ಜೊತೆಗೆ ಅಲ್ಲಿ ಮುಖಂಡರು ಕಾರ್ಯಕರ್ತರ ಜೊತೆ ಸಹಕಾರ, ಇದೆಲ್ಲದರ ಬಗ್ಗೆ ಕೂಡ ಪರೋಕ್ಷವಾಗಿ ಅವರಿಗೆ ಅರಿವಿಲ್ಲದಂತೆ ಮಾಹಿತಿಗಳನ್ನ ಎಕ್ಕಿ ತೆಗೆಯುವಂತ ಪ್ರಯತ್ನವನ್ನ ಸುರ್ಜೇವಾಲಾ ಮಾಡಲಿದ್ದಾರೆ. ಇದರ ಆಧಾರದ ಮೇಲೆನೆ ಮುಂದೆ ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ಯಾವ ಸಚಿವರು ಸರಿಯಾಗಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇಲ್ಲ, ಇಲಾಖಾವಾರು ಉತ್ತಮವಾದಂತ ಸಾಧನೆಗಳನ್ನ ಮಾಡಿಲ್ಲ, ಅಂತಹ ಸಚಿವರನ್ನ ಕೈ ಬಿಡೋದಕ್ಕೂ ಕೂಡ ಅವಕಾಶಗಳಾಗತ್ತೆ. ಅಂದ್ರೆ ಇದನ್ನ ಮಾನದಂಡವಾಗಿಟ್ಕೊಂಡೆ ಆ ಸಂದರ್ಭದಲ್ಲಿ ಕೈ ಬಿಡುವಂತಹ ಸಾಧ್ಯತೆಗಳಿದೆ. ಆ ಕಾರಣಕ್ಕೆ ಶಾಸಕರಿಂದ ಈಗಾಗಲೇ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ, ಜಿಲ್ಲಾಧ್ಯಕ್ಷರುಗಳಿಂದಲೂ ಕೂಡ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಈಗ ಸಚಿವರ ಕಾರ್ಯವೈಖರಿ ಬಗ್ಗೆ ಅವರಿಂದಲೇ ಏನೇನೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದನ್ನ ಬಾಯಿ ಬಿಡಿಸಿ ಅದನ್ನು ಕೂಡ ಸುರ್ಜೇವಾಲಾ ನೋಟ್ ಮಾಡ್ಕೊಳ್ಳಿದ್ದಾರೆ. ನಂತರ ಇದು ಸೆಪ್ಟೆಂಬರ್ ನಂತರದಲ್ಲಿ ಏನು ಸಂಪುಟ ಪುನಾರಚನೆಗೆ ಕೈ ಹಾಕಲಾಗತ್ತೆ, ಆ ಸಂದರ್ಭದಲ್ಲಿ ಯಾರು ಗುರುತರವಾದಂತಹ ಆರೋಪಗಳಿದೆ ಅಂತಹ ಸಚಿವರನ್ನ ಕೈ ಬಿಡುವಂತ ಸಾಧ್ಯತೆಗಳಿದೆ. ಆ ನಿಟ್ಟಿನಲ್ಲಿ ಈ ಸಚಿವರ ಸಭೆ ಕೂಡ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಸತ್ಯ. ಓಕೆ, ಥ್ಯಾಂಕ್ ಯು ಶಿವು ಮಾಹಿತಿಗೆ. ನೋಡಿ, ಶಾಸಕರ ಜೊತೆಗೆ ಮ್ಯಾರಥಾನ್ ಮೀಟಿಂಗ್, ತದನಂತರ ಸಚಿವರ ಜೊತೆಗೆ ಇವತ್ತು ಕೂಡ 1-to-1 ಮೀಟಿಂಗ್ಗಳು ನಡೆಯುತ್ತೆ. ನೋಡೋಣ ಏನೇನು ಬದಲಾವಣೆ